ಮಾಜಿ ಸಚಿವ ಹಾಗೂ ಗ್ರಾಮಾಂತರ ಶಾಸಕರಾದ ಬಿ ನಾಗೇಂದ್ರ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಕೊಳ್ಳೆ ಕೃಷ್ಣ ಅವರು ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಮೋಕ ಹೋಬಳಿ ಭಾಗದ ಕಾಂಗ್ರೆಸ್ ಮುಖಂಡರಾದ ಕೆ ಸತ್ಯನಾರಾಯಣ ರೆಡ್ಡಿ ಮತ್ತು ಅಣ್ಣಾ ನಾಗರಾಜ್ ಅವರ ಸಮ್ಮುಖದಲ್ಲಿ ಸೇರ್ಪಡೆಗೊಂಡು ಬಿ ನಾಗೇಂದ್ರ ಅವರ ಸೂಚನೆಯ ಮೇರೆಗೆ ಮೋಕ ಗ್ರಾಮದ ಬಿಡಿಸಿಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ನೂತನ ಅಧ್ಯಕ್ಷರಾಗಿ ಕೊಳ್ಳೆ ಕೃಷ್ಣ, ಉಪಾಧ್ಯಕ್ಷರಾಗಿ ತಿಪ್ಪೇಸ್ವಾಮಿ ಅವರು ಶುಕ್ರವಾರದಂದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಪ್ರಾಣೇಶ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ವೆಂಕಟೇಶ್, ಕುಂಡಕೂರಿ ರಂಗಯ್ಯ, ವರಲ ಶ್ರೀನಿವಾಸ್, ಪತ್ತಾರ್ ವೆಂಕಟೇಶ್, ಕಾವಲಿ ನಾಗರಾಜ್, ಬಿಡಿಹಳ್ಳಿ ರಾಮಾಂಜಿನಿ, ಕುಂಟ ಮಲ್ಲಿಕಾರ್ಜುನ, ಮುಂತಪ್ಪ ತಿಮ್ಮಣ್ಣ, ಪಡವಪ್ಪ, ಹೊನ್ನೂರ ಸಣ್ಣಿ, ಮೆಟ್ರಿವಟ್ಟಿ, ಉಮಾಪತಿ, ಎಚ್ ಕುಮಾರಿ, ಎಚ್ ಉಮೇಶ್ ಹಾಗೂ ಗ್ರಾಮದ ಹಿರಿಯರು, ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಈ ಮೋಕ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಇಡೀ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೆಸರು ಮಾಡಿದೆ. ಈ ಹೆಸರಿನ ಹಿಂದೆ ಪ್ರವರ್ತಕರಾಗಿ ಇರುವಂಥ ಒಂದು ಉಪಸ್ಥಿತಿಯಾದ ಮಲಯ ಸರ್ ಅವರು ಒಂದು ಒಳ್ಳೆ ಕಾರ್ಯ ಮಾಡಿರೋದ್ರಿಂದ ಇವತ್ತು ನಾನು ಇಲ್ಲಿ ಸೇವೆ ಮಾಡೋಕ್ಕೆ ಮತ್ತು ತಾವೆಲ್ಲರೂ ಇಲ್ಲಿ ಆಗಮಿಸಿ ಇದರ ಒಂದು ವಿಶೇಷತೆ ಏನಂತಂದರೆ ಇಲ್ಲಿಗೆ ನಾನು 3ನೇ ಸಲ ಬಂದಿದ್ದೀನಿ. 3ನೇ ಸಲ ಕೂಡ ಅವಿರೋಧವಾಗಿ ನಿರ್ದೇಶಕರನ್ನ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಈ ಊರಿನ ಎಲ್ಲ ಹಿರಿಯರು ಅವ್ರ ಹೆಸರು ಹೇಳ್ತಾ ಹೋದರೆ ಭಾಳ ದೊಡ್ಡ ಪಟ್ಟಿ ಆಗ್ತದೆ. ಆ ಎಲ್ಲ ಹಿರಿಯರ ಒಂದು ಸಹಕಾರದಿಂದ ಈ ಸಹಕಾರ ಸಂಘದ ಒಂದು ವಿಶೇಷತೆ ಸಹಕಾರ, ಅದನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಸ್ಮರಿಸುತ್ತಾ ಈ ಒಂದು ಪ್ರಮಾಣ ಪತ್ರನ ವಿತರಣೆ ಮಾಡ್ತೀನಿ. ಸರ್, ನಾವೆಲ್ಲ ಸದಸ್ಯರಾಗಿರೋದಕ್ಕೆ ನಾವು ನಾವೆಲ್ಲ ಒಂದು ತಾಯಿ ಮಕ್ಕಳಾಗಿ ಅನುಕೂಲವಾಗಿ ಬಂದಿದ್ದೀವಿ. ಈಗ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ನಮಗೆ ಸಂತೋಷ ಆಗಿದೆ. ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಾವು ಹಿಂದಕ್ಕೇನೆ ನಾವು ಕಾಂಗ್ರೆಸ್ ಅವರೇ ಪರಿಸ್ಥಿತಿಯಿಂದ ನಾವು BJP ಇದ್ದೀವಿ. ಈಗ ಮತ್ತೆ ನಮ್ಮ ಮನೆಗೆ ನಾವು ಬರ್ಬೇಕಂತೇಳಿ ಮನವಿ ಮಾಡ್ಕೊಂಡು ಬಂದಿದ್ದೀವಿ. ಸರ್, ನಮ್ಮ ನಾಗೇಂದ್ರಣ್ಣವರು ಕೆಲಸವನ್ನು ಮೆಚ್ಚಿ ಮತ್ತೆ ನಮ್ಮವ್ರದಾಗ ಇರ್ಬೇಕಂತೇಳಿ ಬಂದಿದ್ದೀವಿ. ನಮ್ಮ ಹೆಸರು ಕೆ ತಿಪ್ಪೇಸ್ವಾಮಿ ಅಂತ. ನಾವು ಸಂಘದ ಉಪಾಧ್ಯಕ್ಷರಾಗಿದ್ದೀವಿ. ಎಲ್ಲ ಊರಿನ ಹಿರಿಯರು, ಸದಸ್ಯರು ಎಲ್ಲರೂ ಸೇರಿ ಒಮ್ಮತದಿಂದ ಆಯುರ್ವೇದವಾಗಿ ಆಯ್ಕೆ ಆಗಿದ್ದೀವಿ. ನಾವೆಲ್ಲರೂ ತಾಯಿ ಮಕ್ಕಳು ಎಲ್ಲರೂ ಸೇರಿ ನಮ್ಮ ಕೃಷ್ಣನ ಆಯ್ಕೆ ಮಾಡಬೇಕೆಂಬುದು ಒಂದು ನಿರ್ಣಯ ಇತ್ತು. ನಾವೆಲ್ಲರೂ ಸೇರಿ ಅಧ್ಯಕ್ಷನ ಮಾಡಿದ್ದೀವಿ ಸರ್. ಈಗ ನಮಗೆ ಸಂತೋಷ ಆಗಿದೆ, ಆದವ್ರಿಗೆ ಸಂತೋಷ ಆಗಿದೆ ಸರ್. ನಮ್ಮ ಹೆಸರು ರಾಮಯ್ಯ ಅಂತ ಹೇಳಿ, ನಮ್ಮದು ಬಿಗೇಳ ಗ್ರಾಮ. ಈ ಊರಿನ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಕ 2024-25 ಸಾಲಿನಲ್ಲಿ ಚುನಾವಣೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ಎಲ್ಲ 12 ಜನ ನಿರ್ದೇಶಕರನ್ನು. ಅದು ಕೂಡ ನಮ್ಮ ಸನ್ಮಾನ್ಯ ಶ್ರೀ ನಾಗೇಂದ್ರಣ್ಣವರ ಸಮ್ಮುಖದಲ್ಲಿ ಈ ಭಾಗದ ಹಿರಿಯ ಮುಖಂಡರಾದ ಕೆ ಸತ್ಯನಾರಾಯಣ ಸರ್ ಅವರ ಅನುಮೋದನೆ ಮೇರೆಗೆ, ಇನ್ನು ಉಳಿದಂಥ ಹಿರಿಯರುಗಳ ಅನುಮೋದನೆ ಮೇರೆಗೆ ಎಲ್ಲ ಒಂದು ತೀರ್ಮಾನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟುಗೂಡಿಕೊಂಡು ಕೆಲಸ ಮಾಡಿಕೊಂಡು ಹೋಗ್ಬೇಕಂತಂದೇಳಿ. ಸರ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪತ್ತಾರ್ ಸಣ್ಣ ವೆಂಕಟೇಶ್ ಅಂತಂದೇಳಿ. ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ವಿ. ನಮ್ಮ ಕೊಳ್ಳಿ ಕೃಷ್ಣ ಎಂಬ ಅಧ್ಯಕ್ಷ ಮಾಡಿದ್ವಿ ಸರ್. ಇವಾಗ ಎಲ್ಲರೂ ಕಾಂಗ್ರೆಸ್ ಮುಖಂಡರೆಲ್ಲರೂ ಸೇರಿ ಒಕ್ಕಟ್ಟಾಗಿ ಮಾಡ್ಕೊಂಡು ಹೋಗಿದ್ವಿ ಸರ್. ಅವರೆಲ್ಲರಿಗೂ ಪೂರ್ವಕ ಧನ್ಯವಾದಗಳು. ಸರ್ ನಮಸ್ಕಾರ, ನಮ್ಮ ಹೆಸರು ಉಮಾಪತಿ ಅಂತ. ನಾವು ರಾಜವೀರ ಮೆದಿಕೆರೆ ನಾಯಕರ ಸಂಘ ಅಧ್ಯಕ್ಷ ಸರ್ ನಾವು. ಮತ್ತು ಇವಾಗ ಕಾಂಗ್ರೆಸ್ ಯುವ ಮುಖಂಡರು ಸರ್ ನಾವು. ನಮ್ಮ 12 ಜನ ಸದಸ್ಯರು ಸರ್, RSS ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಸರ್. ಅದರಲ್ಲಿ ಮೊಟ್ಟ ಮೊದಲಾಗಿ ಇನ್ನೊಂದು ಹೊಸ ಸುದ್ದಿ ಏನಪ್ಪ ಅಂದರೆ, ನಮ್ಮ ಕೊಳ್ಳೆ ಕೃಷ್ಣ ಅವರು ಈ BJPಯಿಂದ ಕಾಂಗ್ರೆಸ್ಗೆ ಬರಲು ಒಂದು ಕಾರಣ ಇದೆ ಸರ್. ಬಲವಾದ ಅಭ್ಯರ್ಥಿ ಅಂದು ನಾವು ವಿನಂತಿಸಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ನಾವು ನಮ್ಮ ಕೊಳ್ಳೆ ಕೃಷ್ಣವನ್ನು ಅಧ್ಯಕ್ಷರು ಮಾಡಿದ್ದೀವಿ ಸರ್.